ಸರ್ ಈ ನಿಂಬೆಕಾಯಿ ಗಿಡ ಯಾವುದು ಅಷ್ಟು ಹೈಟು ಇಲ್ಲ ಮತ್ತು ಒಳ್ಳೆ ದಪ್ಪ ದಪ್ಪ ಇದೆ. ಸರ್ ಇದು ಥೈವಾನ್ ವೆರೈಟಿ ಸರ್, ಸೀಡ್ಲೆಸ್ ಅಂದ್ರೆ ಬೀಜ ಇರಲಾರ್ದು ನಿಂಬೆ ರೀ ಸರ್. ಇದು ಈ ಗಿಡದು ಟೊಂಗೆದಿಂದ ತಯಾರು ಮಾಡಿ ಸಸಿ ತಯಾರು ಮಾಡಿ ಹಚ್ತಾರೆ ಸರ್. ಇದ್ರದ್ದು ಇನ್ನೊಂದು ಏನದ ಅಂದ್ರೆ ಸರ್, ಮಾರ್ಕೆಟ್ ಚೆನ್ನಾಗಿರಲ್ಲ ಸರ್. ಇದು ನಮ್ಮ ರೈತರು ಚಾಯ್ಸ್ ಮಾಡಲ್ಲ ರೀ, ಮ್ಯಾಲಿನ ತೋಟೆ ದಪ್ಪ ಇರ್ತದೆ ಸರ್. ಓಕೆ. ಈ ದಾಬಾಗಳಿಗೆ ಅದು ಭಾಳ ಹೈಯೆಸ್ಟ್ ರೇಟ್ ಇದ್ದಾಗ ಇದು ಮಾರ್ತದೆ ಸರ್. ಉಳಿದ ಟೈಮ್ನಾಗ ಏನು ಇದು ಅಷ್ಟು ಮಾರ್ಕೆಟ್ ಆಗಲ್ಲ ಸರ್. ಡೈಲಿ ಯೂಸೇಜಿಗೆ ಊಟದಲ್ಲ ನಡೀತದೆ ಸರ್, ಹಂಗೇನು ತೊಂದರೆ ಇಲ್ಲ ರೀ. ಸ್ವಲ್ಪ ಇದು ಜವಾರಿ ನಿಂಬಿನೇ ಜಾಸ್ತಿ, ಕಾಗಜಿ ನಿಂಬಿನೇ ಹೆಚ್ಚಿಗೆ ಲೈಕ್ ಮಾಡ್ತಾರೆ ಸರ್. ಇದು ಈ ಥರನೂ ನಿಂಬೆ ಬೆಳಿಬೋದು ರೀ. ಇಲ್ಲಿ ಏನಾಗ್ತದಂದ್ರೆ ರೈತರು ನಮಗೆ ಒಂದು ವರ್ಷನಾಗೆ ನಿಂಬೆ ಹಣ್ಣು ಬರ್ತಾವಪ್ಪ ಅಂಥೇಳಿ 4 ವರ್ಷ ಕಾಯೋದು ಬೇಡ ಅಂತೇಳಿ ಬಂದಿರ್ತಾರಲ್ಲ ಸರ್. ಅವ್ರಿಗೆ ಈ ಕಿವಿ ಮಾತು ಹೇಳೋದೇನಂದ್ರೆ, ನೀವು ಬೆಳೆದಕ್ಕಿಂತ ಮೊದಲು ಈ ಥರ ಎಲ್ಲ ಬೆಳೆ ನೋಡಿಕೊಂಡು ಯಾವ ನಿಂಬೆ ನಮ್ಮ ಭಾಗದಾಗ ಮಾರ್ಕೆಟ್ ಸೆಲ್ ಆಗ್ತದೆ, ಕಾಗಜಿ ನಿಂಬೆ ಆಗ್ತದೇನು ಸೀಡ್ಲೆಸ್ ನಿಂಬೆ ಆಗ್ತದೆ ಅಂತೇಳಿ ಸ್ಟಡಿ ಮಾಡಿ ಮಾಡೋದು ಗುಣ ರೀ ಸರ್. ನಾವೆಲ್ಲ ರೈತರಿಗೆ ಮಾಹಿತಿ ಕೊಡೋ ಸಲುವಾಗಿ ಇವು ಗಿಡ ಹಚ್ಚಿನ ಸರ್. ಒಳ್ಳೆ ಇಳುವರಿ ಬರ್ತದೆ ರೀ, ಅಂದ್ರೆ ಮಾರ್ಕೆಟ್ ಚೆನ್ನಾಗಾಗಲ್ಲ ಸರ್. ಅದೇ ತೊಂದರೆ ಅದ ಸರ್. ಇದು ಏನು ತೊಂದರೆ ಇಲ್ಲ ಸರ್, ಉಪ್ಪಿನಕಾಯಿಗೆ ಅದು ಹಾಕಲ್ಕೆ ನಡೀತದೆ ಸರ್. ಅಂದರೆ ಉಪ್ಪಿನಕಾಯಿಗೆ ಮತ್ತು ಡೈಲಿ ಯೂಸೇಜ್ಗೆ ಯೂಸ್ ನಡೀತದೆ ಸರ್.